ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಇಂದು ವಿಶ್ವ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆ ಜನಜಾಗೃತಿ ದಿನಾಚರಣೆ. ವಿಶ್ವ ಪವನಶಕ್ತಿ ದಿನಾಚರಣೆ. ಗೋವಾದಲ್ಲಿ ಇಂದು ರಾಷ್ಟ್ರೀಯ ಸಮ್ಮೇಳನ. ಶ್ರೀಸಾಮಾನ್ಯನಿಗೆ ನ್ಯಾಯ ದೊರಕಿಸುವಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವದ್ದು. ನ್ಯಾಯಮೂರ್ತಿ ಎಚ್ಪಿ ಸಂದೇಶ್. ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯ ಸಾಧನ. ವಿದ್ವಾಂಸ ಎವಿ ನಾವಡ. ಈಗ ವಾರ್ತೆಗಳ ವಿವರ. ಜಾಗೃತಿ ಮೀರಿ ಹಿರಿಯರ ಮೇಲಿನ ದೌರ್ಜನ್ಯ ತಡೆಗಟ್ಟುವ ಕೆಲಸ ಮಾಡುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನಾಚರಣೆ. ಪ್ರಸ್ತುತ ನೀತಿಗಳು ಮತ್ತು ಕಾರ್ಯಸಾಧ್ಯತೆ ಮಧ್ಯೆ ಹಿರಿಯರ ಹಕ್ಕುಗಳ ರಕ್ಷಣೆ, ಇಳಿ ವಯಸ್ಸಿನಲ್ಲಿ ನೆಮ್ಮದಿ ಖಾತ್ರಿಪಡಿಸುವತ್ತ ವ್ಯಕ್ತಿ, ಸಮುದಾಯ ಮತ್ತು ಸಂಸ್ಥೆಗಳು ವೃದ್ಧರ ಮೇಲಿನ ದೌರ್ಜನ್ಯವನ್ನು ಗುರುತಿಸಿ ಪರಿಹರಿಸಲು ಜಾಗತಿಕ ಕ್ರಮಕ್ಕೆ ವಿಶ್ವಸಂಸ್ಥೆ ಕರೆ ನೀಡಿದೆ. ಈ ಕುರಿತು ಒಂದು ವರದಿ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಹಿರಿಯ ನಾಗರಿಕರ ರಕ್ಷಣೆ ಹಾಗೂ ಯೋಗಕ್ಷೇಮಕ್ಕಾಗಿ ಮಹತ್ವದ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುತ್ತಿದೆ. ಹಿರಿಯ ನಾಗರಿಕರಿಗೆ ಸುಲಭ ಹಾಗೂ ಕೈಗೆಟಕುವ ಸಮಗ್ರ ಆರೋಗ್ಯ ಸೇವೆಯನ್ನು ಒದಗಿಸಲು ನ್ಯಾಷನಲ್ ಪ್ರೋಗ್ರಾಂ ಫಾರ್ ದಿ ಹೆಲ್ತ್ ಕೇರ್ ಆಫ್ ದಿ ಎಲ್ಡರ್ಲಿ ಎಂಬ ಯೋಜನೆಯನ್ನು ಕೇಂದ್ರ ಸರ್ಕಾರ ರೂಪಿಸಿದ್ದು, 60 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ವಯಸ್ಸಿನ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆಗಟ್ಟುವಿಕೆ, ಅನಾರೋಗ್ಯ ಗುಣಪಡಿಸುವಿಕೆ ಮತ್ತು ಅಗತ್ಯವಿದ್ದರೆ ಪುನರ್ವಸತಿ ಕಲ್ಪಿಸುವತ್ತ ಕೇಂದ್ರೀಕರಿಸಿದೆ. ಕಳೆದ ಏಪ್ರಿಲ್ 1ರಿಂದ ಹಿರಿಯ ನಾಗರಿಕರ ಯೋಗಕ್ಷೇಮಕ್ಕಾಗಿ ಸಹಾಯವಾಣಿ 1090 ಆರಂಭಿಸಿದೆ. ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವಿಜಯನಗರ ಜಿಲ್ಲೆಯಲ್ಲಿ ವಯೋವೃದ್ಧರ ಅನುಕೂಲಕ್ಕಾಗಿ ಸಹಾಯವಾಣಿ 1090 ಆರಂಭಿಸಿದ್ದು, ಕಳೆದ ಏಪ್ರಿಲ್ನಿಂದ ಇಲ್ಲಿಯವರೆಗೆ ಒಟ್ಟು 16 ದೂರುಗಳು ದಾಖಲಾಗಿವೆ. ಆ ಪೈಕಿ 6 ದೂರುಗಳು ಇತ್ಯರ್ಥಗೊಂಡಿವೆ. ಹಿರಿಯ ನಾಗರಿಕರು ಹಾಗೂ ವಿಶೇಷಚೇತನರ ಸಬಲೀಕರಣ ಇಲಾಖೆಯ ವಿಜಯನಗರ ಜಿಲ್ಲೆ ಉಪನಿರ್ದೇಶಕಿ ಅನುಪಮಾ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ನಮ್ಮಲ್ಲಿ ಜಿಲ್ಲಾ ಸಂಯೋಜಕರಂತೇಳಿ ನಾವು ಜಿಲ್ಲಾ ಸಹಾಯವಾಣಿಯನ್ನ ಮಾಡಿದೀವಿ. 1090 ಕರೆ ಮಾಡಿದಲ್ಲಿ ಹಿರಿಯ ನಾಗರಿಕರಿಗೆ ಯಾವುದೇ ಒಂದು ಸಮಸ್ಯೆ ಬಂದಲ್ಲೂ ಸಹ ಅವರಿಗೆ ಪರಿಹಾರ ನೀಡಲಾಗುತ್ತದೆ. ವೃದ್ಧಾಪ್ಯ ವೇತನ ಇದೆ. 60 ವರ್ಷ ಮೇಲ್ಪಟ್ಟವರಿಗೆ 600 ರೂಪಾಯಿ ಮಾಸಿಕವಾಗಿ ಇರುತ್ತೆ. 65 ವರ್ಷ ಮೇಲ್ಪಟ್ಟವರಿಗೆ 1200 ರೂಪಾಯಿ ಮಾಶಾಸನ ಇರುತ್ತೆ. ವೃದ್ಧರು ಹ್ಯಾಂಡಿಕ್ಯಾಪ್ಟ್ ಇದ್ರೆ ಅವರಿಗೆ 1200 ರೂಪಾಯಿ ಮಾಶಾಸನವನ್ನ ಕೊಡಲಾಗುತ್ತದೆ. ಗುರುತಿನ ಚೀಟಿಯನ್ನು ಸಹ ನಮ್ಮ ಇಲಾಖೆಯಿಂದ ನೀಡಲಾಗುತ್ತದೆ. ಬಸ್ ಪಾಸ್ 25% ಅವರಿಗೆ ರಿಯಾಯಿತಿಯನ್ನು ಕೊಡಲಾಗುತ್ತೆ. ಟ್ರೈನ್ ಪಾಸ್ ಅಲ್ಲಿ 40% ಇರುತ್ತೆ. ಫ್ಲೈಟ್ ಸಹ 40% ಅವರಿಗೆ ರಿಯಾಯಿತಿ ನೀಡಲಾಗುತ್ತದೆ. ಆಪ್ತ ಸಮಾಲೋಚನೆ ಬೇಕು ಅಂದ್ರೂ ಸಹ ಸಹಾಯವಾಣಿಯಲ್ಲಿ ಸಿಗುತ್ತದೆ. ಕೌಟುಂಬಿಕ ದೌರ್ಜನ್ಯ, ಮಕ್ಕಳು ಸರಿಯಾಗಿ ನೋಡ್ಕೊಳ್ದೇ ಇರೋದು, ಈ ತರ ಇದ್ದಲ್ಲಿ ದೂರನ್ನು ಸಲ್ಲಿಸಬಹುದು. SP ಕಚೇರಿಯಲ್ಲಿ ಇರುತ್ತೆ. ವೃದ್ಧರಿದ್ದಲ್ಲಿ ಅವ್ರಿಗೆ ಯಾರು ನೋಡ್ಕೊಳ್ಳಕ್ಕೆ ಇಲ್ಲದೆ ಇರ್ತಕ್ಕಂಥ ಸಮಯದಲ್ಲಿ ಕೂಡ್ಲಿಗಿಯಲ್ಲಿ ನಮ್ಮ ಒಂದು ವೃದ್ಧಾಶ್ರಮ ಇದೆ. ಉಚಿತವಾಗಿ ಅವರನ್ನ ಅಲ್ಲಿ ಇರಿಸಿಕೊಳ್ಳಲಾಗುತ್ತದೆ. ಇಂದು ಜಾಗತಿಕ ಪವನಶಕ್ತಿ ದಿನ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವಾಲಯ ಇಂದು ಗೋವಾದಲ್ಲಿ ಪವನಶಕ್ತಿ ಮಹತ್ವಾಕಾಂಕ್ಷೆಯಿಂದ ವೇಗವರ್ಧನೆಗೆ ಎಂಬ ವಿಷಯದಡಿ ರಾಷ್ಟ್ರೀಯ ಸಮ್ಮೇಳನ ಆಯೋಜಿಸಿದೆ. ಜಾಗತಿಕ ಹವಾಮಾನ ಗುರಿ ಸಾಧನೆಯಲ್ಲಿ ಪವನಶಕ್ತಿಯ ನಿರ್ಣಾಯಕ ಪಾತ್ರವನ್ನು ಈ ರಾಷ್ಟ್ರೀಯ ಸಮ್ಮೇಳನ ಧ್ವನಿಸುತ್ತದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕೇಂದ್ರ ವಿದ್ಯುತ್ ಪ್ರಾಧಿಕಾರ, ಭಾರತೀಯ ಸೌರಶಕ್ತಿ ನಿಗಮ, ಭಾರತೀಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಸಂಸ್ಥೆ, ರಾಷ್ಟ್ರೀಯ ಪವನಶಕ್ತಿ ಸಂಸ್ಥೆ, ಗ್ರಿಡ್ ಇಂಡಿಯಾ, ಭಾರತೀಯ ಪವನ ಟರ್ಬೈನ್ ತಯಾರಕರ ಸಂಘ ಸೇರಿದಂತೆ ಕೈಗಾರಿಕಾ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ. ಭಾರತ ವಿಶ್ವದ 4ನೇ ಅತಿದೊಡ್ಡ ಪವನ ವಿದ್ಯುತ್ ಮಾರುಕಟ್ಟೆಯಾಗಿದೆ. 2030 ವೇಳೆಗೆ 100 ಗಿಗಾವ್ಯಾಟ್, 2070 ವೇಳೆಗೆ 500 ಗಿಗಾವ್ಯಾಟ್ ನವೀಕರಿಸಬಹುದಾದ ವಿದ್ಯುತ್ ಸಾಮರ್ಥ್ಯ ಮತ್ತು ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಭಾರತದ ಗುರಿಗೆ ಪವನಶಕ್ತಿ ಮುಖ್ಯವಾಗಿದೆ. ಜಾಗತಿಕ ಪವನ ದಿನ 2026 ಶುದ್ಧ ಇಂಧನ ಮಾರ್ಗಸೂಚಿ ರೂಪಿಸುವಲ್ಲಿ ಪ್ರಮುಖ ಮೈಲುಗಲ್ಲಾಗಲಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಳೆದ 12 ವರ್ಷಗಳಲ್ಲಿ ಭಾರತ ಗಮನಾರ್ಹ ಪ್ರಗತಿ ಮತ್ತು ಪರಿವರ್ತನೆ ಕಂಡಿದೆ ಎಂದು ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಬೆಂಗಳೂರು ಬಳಿಯ ದೇವನಹಳ್ಳಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಅವರು ಮಾತನಾಡಿದರು. ಯುಪಿಐ ಡಿಜಿಟಲ್ ಪೇಮೆಂಟ್, ವಂದೇ ಭಾರತ್ ಸೇರಿದಂತೆ ಅಮೃತ್ ರೈಲು ನಿಲ್ದಾಣಗಳು, ವಾಯುಯಾನ ಸೇವೆ ಮತ್ತು ಕೈಗಾರಿಕಾ ಕಾರಿಡಾರ್ಗಳು ಹಾಗೂ ಏಮ್ಸ್ ಮತ್ತು ಐಐಟಿಗಳ ಸ್ಥಾಪನೆ ರಾಷ್ಟ್ರವನ್ನು 2047ರ ವೇಳೆಗೆ ವಿಕಸಿತ ಭಾರತವಾಗಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಶ್ರೀಸಾಮಾನ್ಯನಿಗೆ ಸಾಮಾಜಿಕ ನ್ಯಾಯ ದೊರಕಿಸುವಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವದ್ದಾಗಿದ್ದು, ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಜನರ ವಿಶ್ವಾಸ ಉಳಿಸುವ ಜವಾಬ್ದಾರಿ ವಕೀಲರ ಮೇಲಿದೆ ಎಂದು ರಾಜ್ಯ ಉಚ್ಚ ನ್ಯಾಯಾಲಯದ ಆಡಳಿತ ನ್ಯಾಯಮೂರ್ತಿ HP ಸಂದೇಶ್ ತಿಳಿಸಿದ್ದಾರೆ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ 4ನೇ ವಲಯ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಕಕ್ಷಿದಾರರು ನ್ಯಾಯದ ವಿಶ್ವಾಸದಿಂದ ನ್ಯಾಯಾಲಯಕ್ಕೆ ಬಂದಾಗ ಅವರ ಹಿತರಕ್ಷಣೆ ವಕೀಲರ ಕರ್ತವ್ಯ ಎಂದರು. ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯವಾಗಿದೆ ಎಂದು ಹಿರಿಯ ವಿದ್ವಾಂಸ ಡಾ AV ನಾವಡ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ರಾಜ್ಯ ತುಳು ಸಾಹಿತ್ಯ ಅಕಾಡೆಮಿ ತುಳು ಭವನದಲ್ಲಿ ಆಯೋಜಿಸಿದ್ದ ತುಳು ಭಾಷೆಗೆ ಅನುವಾದಿಸಲಾದ ಕನಕದಾಸರ ಸಮಗ್ರ ಸಾಹಿತ್ಯ ಕೃತಿಗಳ ಸಂವಾದ ಹಾಗೂ ಕಾವ್ಯವಾಚನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ರಾಜ್ಯ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ತಾರಾನಾಥ್ ಗಟ್ಟಿ ಕಾಪಿಕಾಡ್ ಅಧ್ಯಕ್ಷತೆ ವಹಿಸಿದ್ದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ 2024ನೇ ಸಾಲಿನ ಅಕಾಡೆಮಿ ರತ್ನ ಪುರಸ್ಕಾರಕ್ಕೆ ನಾಡಿನ ಖ್ಯಾತ ಮೃದಂಗ ವಿದ್ವಾನ್ ಬೆಂಗಳೂರಿನ ಆನೂರು ಅನಂತಕೃಷ್ಣ ಶರ್ಮಾ ಭಾಜನರಾಗಿದ್ದಾರೆ. 28ಕ್ಕೂ ಹೆಚ್ಚು ವಾದ್ಯಗಳನ್ನು ನುಡಿಸಬಲ್ಲ ಅಪರೂಪದ ಕಲಾವಿದ ವಿದ್ವಾನ್ ಶರ್ಮಾ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯಲ್ಲಿಂದ ಪ್ರಶಸ್ತಿ ಕೊಟ್ಟಿದ್ದಾರೆ. ಇದು ಬಹಳ ಸಂತೋಷವಾಗಿದೆ. ನನ್ನ ಸಾಧನೆ ಅಧ್ಯಯನ ಸಂಗೀತದಲ್ಲಿ ಅಷ್ಟು ಯೋಗ್ಯ ಇದ್ದೀನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇಷ್ಟು ದಿನದ ಒಂದು ಶ್ರಮಕ್ಕೆ ಸಿಕ್ಕ ತಕ್ಕಪ್ಪ ಅಂತ ಅನ್ಕೊಂಡಿದ್ದೀನಿ. ಇನ್ಮೇಲೆ ಇನ್ನೂ ಹೆಚ್ಚಿನ ಸಂಗೀತದ ಸೇವೆಯನ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಸಂಗೀತ ಅಥವಾ ಸಾಂಸ್ಕೃತಿಕವಾಗಿ ಯಾವುದೇ ಆಗ್ಲಿ, ನಾಟಕ ಇರ್ಬೋದು, ನೃತ್ಯ ಇರ್ಬೋದು, ಜಾನಪದ, ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಪರಂಪರೆಯನ್ನ ಮುಂದುವರ್ಸ್ಕೊಂಡು ಬರಬೇಕು ಅಂದ್ರೆ ಯುವ ಜನರು ಬಹಳ ಬೇಕು. ನಮ್ಮ ಭಾರತೀಯ ಸಂಸ್ಕೃತಿ ಮುಖ್ಯವಾಗಿ 2 ರೀತಿಯಾದಂತಹ ಸಂಗೀತ ಬಹಳ ಪ್ರಚಲಿತ, ದಕ್ಷಿಣಾದಿ ಉತ್ತರಾದಿ ಅಂತ. ನೃತ್ಯವೂ ಅಷ್ಟೇ, ಭರತನಾಟ್ಯ, ಕೂಚಿಪುಡಿ, ಕಥಕ್, ಚಾವ್, ಒಡಿಸ್ಸಿ, ವೈವಿಧ್ಯಮಯವಾದ ದೇಶ ನಮ್ದು. ವಾದ್ಯಗಳಿರಬಹುದು, ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ರೀತಿಯಾದಂತಹ ಕಲೆ ಶ್ರೀಮಂತವಾಗಿದೆ. ನಮ್ಮ ಪೋಷಕರು ಕೂಡ ಸಾಂಸ್ಕೃತಿಕ ಕಲೆಗಳಲ್ಲಿ ಮಕ್ಕಳನ್ನ ಅರಿವು ಮೂಡಿಸುವಂತೆ ಮಾಡಬೇಕು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಹಾಸನ ಜಿಲ್ಲೆ ಗೋರೂರು ಬಳಿ ಹೇಮಾವತಿ ಜಲಾಶಯದ ಹಿನ್ನೀರಿನ ಶೆಟ್ಟಿಹಳ್ಳಿ ಚರ್ಚ್ ಬಳಿ ಈಜಲು ತೆರಳಿದ್ದ 3 ಯುವಕರು ಸಾವನ್ನಪ್ಪಿದ್ದಾರೆ. ಬೆಳಗಾವಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆರಂಭಿಸಿದ ನಮ್ಮ ಕ್ಲಿನಿಕ್ ಅನ್ನು ಶಾಸಕ ಆಸಿಫ್ ಸೇಠ್ ಉದ್ಘಾಟಿಸಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶಾ ಧಾಮ್ಜಿ ಜಾಧವ್ಜಿ ಛೇಡಾ ಸ್ಮಾರಕ ರಾಷ್ಟ್ರೋತ್ಥಾನ ರಕ್ತನಿಧಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಹಿನ್ನೆಲೆ ಇಂದು ಜನಜಾಗೃತಿ ಜಾಥಾ ಆಯೋಜಿಸಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರಸಗೊಬ್ಬರ ಕೃತಕ ಅಭಾವ ಸೃಷ್ಟಿಸಿದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಕೃಷಿ ಇಲಾಖೆ ನಿರ್ದೇಶಕರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ವಿಶ್ವ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆ ಜನಜಾಗೃತಿ ದಿನಾಚರಣೆ. ವಿಶ್ವ ಪವನಶಕ್ತಿ ದಿನಾಚರಣೆ. ಗೋವಾದಲ್ಲಿ ಇಂದು ರಾಷ್ಟ್ರೀಯ ಸಮ್ಮೇಳನ. ಶ್ರೀಸಾಮಾನ್ಯನಿಗೆ ನ್ಯಾಯ ದೊರಕಿಸುವಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವದ್ದು. ನ್ಯಾಯಮೂರ್ತಿ HP ಸಂದೇಶ್. ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯ ಸಾಧನ. ವಿದ್ವಾಂಸ AV ನಾವಡ.
ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ನಿಮಿಷಕ್ಕೆ.